ಹಲೋ. ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಚಾಪ್ಟರ್ ಅಲ್ಲಿ ಸೆಕೆಂಡ್ ಟಾಪಿಕ್ ಭಾರತ ಮತ್ತು ದಕ್ಷಿಣ ಏಷ್ಯಾ, ಇಂಡಿಯಾ ಅಂಡ್ ಸೌತ್ ಏಷ್ಯಾ. ಅದರಲ್ಲಿ ಮುಖ್ಯವಾಗಿ ಸಾರ್ಕ್ ಬರುತ್ತೆ. ಸಾರ್ಕ್ ನ ರಚನೆ, ಅದರಲ್ಲಿ ಭಾರತದ ಪಾತ್ರ, ಸಾರ್ಕ್ ನ ಸಫಲತೆ ಮತ್ತು ವಿಫಲತೆ. ಇದನ್ನ ಶಾರ್ಟ್ ನೋಟ್ಸ್ ಬೇಕಾದ್ರೂ ಕೇಳ್ಬೋದು, ಇಲ್ಲ ಮೇನ್ ಕ್ವಶನ್ ಬೇಕಾದ್ರೂ ಕೇಳ್ಬೋದು. SAARC, next important topic. Today we have to discuss thoroughly about the SAARC, its formation and its achievements and failures, the role of India with SAARC. Everything should be completed today itself. ದಕ್ಷಿಣ ಏಷ್ಯಾ ಸಂಘಟನೆ ಸಾರ್ಕ್ ಯಾವ ಉದ್ದೇಶಕ್ಕೋಸ್ಕರ ಅಸ್ತಿತ್ವಕ್ಕೆ ಬಂತು, ಅದರಲ್ಲಿ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾವೆ, ಅದರ ಕೇಂದ್ರ ಸ್ಥಾನ ಎಲ್ಲಿದೆ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಎಲ್ಲವನ್ನು ಬರಿಬೇಕಾಗುತ್ತೆ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಟ್ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ ನಾನು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಾಧ್ಯ ಆದ್ರೆ ನೋಟ್ ಪ್ಯಾಡ್ ಇಟ್ಕೊಂಡು ಬರ್ಕೊಳ್ಳಿ, ಮುಖ್ಯಾಂಶಗಳನ್ನ ಮಾತ್ರ ಬರ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಒಂದೊಂದು ಲೈನ್ ಮೇನ್ ಪಾಯಿಂಟ್ಸ್, ಒಂದ್ 20 ರಿಂದ 30 ಲೈನ್ ಬರೆಸ್ತೀನಿ. ಸ್ಲೋ ಆಗಿ ಹೇಳ್ತೀನಿ, ಸಾಧ್ಯ ಆದ್ರೆ ಬರ್ಕೊಳ್ತಾ ಹೋಗಿ. ಇಂಟ್ರೊಡಕ್ಷನ್ ಅಲ್ಲಿ ಮೊದಲು ಸಾರ್ಕ್ ಆರಂಭ ಆಗಿದ್ ಯಾವಾಗ, ಅದು ಆರಂಭ ಆಗ್ಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಯಾರು ಅಂತ. ಸಾರ್ಕ್ is an eco-political organization of eight South Asian nations, which was established in 8 December 1985 for friendship and cooperation among themselves and with other developing countries. ಸಾರ್ಕ್ ಅಸ್ತಿತ್ವಕ್ಕೆ ಬಂದಿದ್ದು ಡಿಸೆಂಬರ್ 8, 1985ರಂದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಹಕಾರ ಮತ್ತು ಅಭಿವೃದ್ಧಿಗೋಸ್ಕರ, ರಾಜಕೀಯ ಆರ್ಥಿಕ ಅಭಿವೃದ್ಧಿಗೋಸ್ಕರ ಸಾರ್ಕ್ ಅಸ್ತಿತ್ವಕ್ಕೆ ಬಂತು. ನೀವು ಬರ್ಕೊಳ್ಬೇಕಾಗಿರೋದು ಡಿಸೆಂಬರ್ 8, 1985ರಲ್ಲಿ ಅಧಿಕೃತವಾಗಿ ಇದು ಅಸ್ತಿತ್ವಕ್ಕೆ ಬಂತು. ಇದರಲ್ಲಿ ಒಟ್ಟು 200 ಕೋಟಿ ಜನಸಂಖ್ಯೆನ ಹೊಂದಿದೆ. ಇದು ಕವರಿಂಗ್ ಎ ಪಾಪ್ಯುಲೇಷನ್ ಆಫ್ ಮೋರ್ ದೆನ್ 2 ಬಿಲಿಯನ್ಸ್. 200 ಕೋಟಿಗಿಂತ ಹೆಚ್ಚು ಜನಸಂಖ್ಯೆನ ಹೊಂದಿದೆ ಇದು. ಅದರಲ್ಲಿ ಭಾರತದ 130 ಕೋಟಿ ಇದೆ, ಇನ್ನು 70 ಕೋಟಿ ಇದರ ಸದಸ್ಯ ರಾಷ್ಟ್ರಗಳಲ್ಲಿ ಇದ್ದಾರೆ. ಸೊ ಮೋರ್ ದೆನ್ 2 ಬಿಲಿಯನ್, 200 ಕೋಟಿಗಿಂತಲೂ ಹೆಚ್ಚು ಜನರನ್ನ ಸಾರ್ಕ್ ಸಂಘಟನೆ ಹೊಂದಿದೆ. ಸಾರ್ಕ್ ಇಸ್ ದ ಲಾರ್ಜೆಸ್ಟ್ ರೀಜನಲ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಾದೇಶಿಕ ಸಂಘಟನೆ ಇದು. ಇಲ್ಲಿ 2 ಲೈನ್ ನೀವು ಬರ್ಕೊಂಡಿದ್ದೀರಾ. ಸಾರ್ಕ್ ಅಸ್ತಿತ್ವಕ್ಕೆ ಬಂದಿದ್ದು ಡಿಸೆಂಬರ್ 8, 1985ರಂದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಹಕಾರಕ್ಕೋಸ್ಕರ ಮತ್ತು ಅಭಿವೃದ್ಧಿಗೋಸ್ಕರ 1 ಲೈನ್. ಎರಡನೇದಾಗಿ ಸಾರ್ಕ್ ರಾಷ್ಟ್ರಗಳ ಜನಸಂಖ್ಯೆ 200 ಕೋಟಿಗಿಂತ ಹೆಚ್ಚು. 3ನೇ ಲೈನ್ ಅಲ್ಲಿ ಸಾರ್ಕ್ ಸಂಘಟನೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಾದೇಶಿಕ ಸಂಘಟನೆ. ಈಗ ಸಾರ್ಕ್ ಅಸ್ತಿತ್ವಕ್ಕೆ ಬರ್ಬೇಕಾದ್ರೆ ಪ್ರಯತ್ನಗಳು ಯಾವಾಗಿಂದ ಆರಂಭ ಆಯ್ತು ಒಂಚೂರು ಬರಿಬೇಕಾಗುತ್ತೆ. ಡೈರೆಕ್ಟ್ ಆಗಿ 1985 ಅಂತ ಬರ್ದ್ಬಿಟ್ರೆ ಉತ್ತರ ಸಾಕಾಗೋದಿಲ್ಲ. ಇದಕ್ಕೆ ಪ್ರಯತ್ನಗಳು 1947ರಿಂದಾನೇ ಆರಂಭ ಆಗುತ್ತೆ. ನೀವಿಲ್ಲಿ ಬರ್ಕೊಳ್ಳುವಾಗ ಮುಖ್ಯವಾಗಿ ಇದರ ಪ್ರಯತ್ನ ಆರಂಭ ಆಗಿದ್ದು, ಮೊದಲ ಪ್ರಪೋಸಲ್, ಪ್ರಸ್ತಾವನೆ ಮೊದಲ ಬಾರಿಗೆ ಮಂಡಿಸಿದ್ದು ಮೇ 2, 1980ರಂದು. ಮೇ 2, 1980ರಂದು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಜಿಯಾ-ಉರ್ ರೆಹಮಾನ್, ಬಾಂಗ್ಲಾದೇಶದ ಅಧ್ಯಕ್ಷರು ಇವರು, ಜಿಯಾ-ಉರ್ ರೆಹಮಾನ್ ಅವರು ಮೊದಲು ಪ್ರಸ್ತಾಪ ಮಾಡ್ತಾರೆ. ಮೇ 2, 1980ರಂದು ಜಿಯಾ-ಉರ್ ರೆಹಮಾನ್ ಬಾಂಗ್ಲಾದೇಶದ ಅಧ್ಯಕ್ಷ, ಇವರು ಇದಕ್ಕೆ ಅಸ್ಥಿಭಾರ ಹಾಕ್ತಾರೆ. 1980ನಲ್ಲಿ ಪ್ರಸ್ತಾವನೆ ಸಲ್ಲಿಸ್ತಾರೆ. ಇದು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದ್ದು 8 ಡಿಸೆಂಬರ್ 1985ರಂದು. The first concrete proposal for establishing a framework for regional cooperation in South Asia was made by the late President of Bangladesh, Zia-ur Rahman, on May 2, 1980. But SAARC established on 8 December 1985. Its 7 founding members are, ಇದರಲ್ಲಿ 7
ಸದಸ್ಯ ರಾಷ್ಟ್ರಗಳಿದ್ವು ಪ್ರಾರಂಭದಲ್ಲಿ, ಸ್ಥಾಪಕ ಸದಸ್ಯ ರಾಷ್ಟ್ರಗಳು. ಬರ್ಕೊಳ್ಳಿ: ಶ್ರೀಲಂಕಾ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. Once again I will repeat. ಇದರ 7 ಸ್ಥಾಪಕ ಸದಸ್ಯ ರಾಷ್ಟ್ರಗಳು: ಶ್ರೀಲಂಕಾ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಲ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ. 7 ಸ್ಥಾಪಕ ಸದಸ್ಯ ರಾಷ್ಟ್ರಗಳು. 7 ಸದಸ್ಯ ರಾಷ್ಟ್ರಗಳಿಂದ ಇದು ಆರಂಭ ಆಯಿತು. ಡಿಸೆಂಬರ್ 8, 1985ರಂದು. ನಿಮ್ ನೋಟ್ಸ್ ಅಲ್ಲಿ ಡಿಸೆಂಬರ್ 8, 1985 ಸ್ಥಾಪನೆ. 7 ಸ್ಥಾಪಕ ಸದಸ್ಯ ರಾಷ್ಟ್ರಗಳು. Once again I will repeat: ಶ್ರೀಲಂಕಾ, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಲ್, ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಇದರ ಪ್ರಮುಖ ತತ್ವಗಳು. ಸಾರ್ಕ್ನ ಪ್ರಮುಖ ತತ್ವಗಳು. ನೆಕ್ಸ್ಟ್ ಹೆಡಿಂಗ್. ಸಾರ್ಕ್ನ ಪ್ರಮುಖ ತತ್ವಗಳು. ಸೊ ತತ್ವಗಳು ಹೇಳಕ್ ಮುಂಚೆ ಇನ್ ಸ್ವಲ್ಪ ವಿವರಣೆ ಬರ್ಕೊಳ್ಳಿ. ಇದನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಪ್ರಯತ್ನ ಪಟ್ಟವರು ಬರೀ ಜಿಯಾವುರ್ ರೆಹಮಾನ್ ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ಯಾರ್ಯಾರು ಪಾತ್ರ ವಹಿಸಿದ್ರು ಅಂತ. ಜಿಯಾವುರ್ ರೆಹಮಾನ್ ಅವ್ರ ಜೊತೆಗೆ ಸಾರ್ಕ್ ಅಸ್ತಿತ್ವಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿದವರು ಭಾರತದ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿ, ಬಾಂಗ್ಲಾದೇಶದ ಜನರಲ್ ಇರ್ಷಾದ್, ಭಾರತದ ಪ್ರಧಾನಿ ರಾಜೀವ್ ಗಾಂಧಿ, ಬಾಂಗ್ಲಾದ ಪ್ರಧಾನಿ ಜನರಲ್ ಇರ್ಷಾದ್, ಪಾಕಿಸ್ತಾನದ ಅಧ್ಯಕ್ಷ ಜಿಯಾವುಲ್ ಹಕ್, ಪಾಕಿಸ್ತಾನದ ಅಧ್ಯಕ್ಷ ಜಿಯಾವುಲ್ ಹಕ್, ಮಾಲ್ಡೀವ್ಸ್ ನ ಅಧ್ಯಕ್ಷ ಮಾಮೂನ್ ಅಬ್ದುಲ್ ಗಯೂಮ್, ಮಾಲ್ಡೀವ್ಸ್ ನ ಅಧ್ಯಕ್ಷರಿವರು ಮಾಮೂನ್ ಅಬ್ದುಲ್ ಗಯೂಮ್. ನೇಪಾಳದ ರಾಜ ಬೀರೇಂದ್ರ ದೇವ್, ನೇಪಾಳದ ರಾಜ ಬೀರೇಂದ್ರ ದೇವ್. ಭೂತಾನಿನ ರಾಜ ಜಿಗ್ಮೆ ವಾಂಗ್ಚುಕ್, ಭೂತಾನಿನ ರಾಜ ಜಿಗ್ಮೆ ವಾಂಗ್ಚುಕ್. ನೆಕ್ಸ್ಟ್, ಶ್ರೀಲಂಕಾದ ಅಧ್ಯಕ್ಷ ಜಯವರ್ಧನೆ. ಎಷ್ಟು ಜನರ ಹೆಸರನ್ನ ಬರೆದ್ರೆ ನಿಮ್ಮ ಉತ್ತರ ಬಹಳ ಎಫೆಕ್ಟಿವ್ ಆಗಿರುತ್ತೆ. 7 ರಾಷ್ಟ್ರಗಳ ಪ್ರಮುಖರು ಸಾರ್ಕ್ ಸಂಘಟನೆ ಸ್ಥಾಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಒನ್ಸ್ ಅಗೇನ್ 7 ರಾಷ್ಟ್ರಗಳ ಮುಖ್ಯಸ್ಥರ ಹೆಸರು ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. 1985ರ ಡಿಸೆಂಬರ್ 8ರಂದು 7 ರಾಷ್ಟ್ರಗಳ ನೇತಾರರು ಭಾರತದ ಪ್ರಧಾನಿ ರಾಜೀವ್ ಗಾಂಧಿ, ಬಾಂಗ್ಲಾದೇಶದ ಜನರಲ್ ಇರ್ಷಾದ್, ಪಾಕಿಸ್ತಾನದ ಅಧ್ಯಕ್ಷ ಜಿಯಾವುಲ್ ಹಕ್, ಮಾಲ್ಡೀವ್ಸ್ ನ ಅಧ್ಯಕ್ಷ ಮಾಮೂನ್ ಅಬ್ದುಲ್ ಗಯೂಮ್, ನೇಪಾಳದ ರಾಜ ಬೀರೇಂದ್ರ ದೇವ್, ಭೂತಾನಿನ ರಾಜ ಜಿಗ್ಮೆ ವಾಂಗ್ಚುಕ್ ಮತ್ತು ಶ್ರೀಲಂಕಾದ ಅಧ್ಯಕ್ಷ ಜಯವರ್ಧನೆ. ಇಷ್ಟು ಜನ ಸೇರಿ ಸಾರ್ಕ್ ಸಂವಿಧಾನಕ್ಕೆ ಸಹಿ ಮಾಡಿ ಸಾರ್ಕ್ ಅಸ್ತಿತ್ವಕ್ಕೆ ಬರಲು ಕಾರಣಕರ್ತರಾದ್ರು. ಈಗ ಸಾರ್ಕ್ನ ಪ್ರಮುಖ ತತ್ವಗಳೇನು? ಹೆಡಿಂಗ್ ಬರ್ಕೊಳ್ಳಿ. ಸಾರ್ಕ್ನ ಪ್ರಮುಖ ತತ್ವಗಳು. ಕೆಲವರು ಬರ್ಕೊಂಡಿರಲ್ಲ, ಈ ಮುಖ್ಯಸ್ಥರ ಹೆಸರು ಒನ್ಸ್ ಅಗೇನ್ ರಿಪೀಟ್ ಮಾಡ್ತೇನೆ 3ನೇ ಸಾರಿ. ಭಾರತದ ಪ್ರಧಾನಿ ರಾಜೀವ್ ಗಾಂಧಿ, ಬಾಂಗ್ಲಾದೇಶದ ಜನರಲ್ ಇರ್ಷಾದ್, ಪಾಕಿಸ್ತಾನದ ಅಧ್ಯಕ್ಷ ಜಿಯಾವುಲ್ ಹಕ್, ಮಾಲ್ಡೀವ್ಸ್ ನ ಅಧ್ಯಕ್ಷ ಮಾಮೂನ್ ಅಬ್ದುಲ್ ಗಯೂಮ್, ನೇಪಾಳದ ರಾಜ ಬೀರೇಂದ್ರ ದೇವ್, ಭೂತಾನಿನ ದೊರೆ ಜಿಗ್ಮೆ ವಾಂಗ್ಚುಕ್, ಶ್ರೀಲಂಕಾದ ಅಧ್ಯಕ್ಷ ಜಯವರ್ಧನೆ. ಇಷ್ಟು ಜನ ಸಾರ್ಕ್ ಸಂವಿಧಾನಕ್ಕೆ ಸಹಿ ಮಾಡಿ ಇದು 1985ರಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ಸಾರ್ಕ್ನ
ಮುಖ್ಯ ತತ್ವಗಳು ಅಥವಾ ಅದರ ಗುರಿಗಳೇನೇನು ಅಂತ. ಪಾಯಿಂಟ್ ನಂಬರ್ 1, ಸಾರ್ಕ್ನ ರಾಷ್ಟ್ರಗಳ ಪರಮಾಧಿಕಾರ, ಪ್ರಾದೇಶಿಕ ಸಮಗ್ರತೆ, ರಾಜಕೀಯ ಏಕತೆ ಮತ್ತು ಸ್ವಾತಂತ್ರ್ಯವನ್ನ ಗೌರವಿಸುವುದು ಇದರ ಮೊದಲ ತತ್ವ. ಸಾರ್ಕ್ನ ದೇಶಗಳ ಪರಮಾಧಿಕಾರ, ಪ್ರಾದೇಶಿಕ ಸಮಗ್ರತೆ, ರಾಜಕೀಯ ಏಕತೆ ಅಥವಾ ಸಮಾನತೆ ಹಾಗೂ ಎಲ್ಲ ರಾಷ್ಟ್ರಗಳ ಸ್ವಾತಂತ್ರ್ಯವನ್ನ ಗೌರವಿಸುವುದು ಇದರ ಪ್ರಮುಖ ತತ್ವ. ಎರಡನೇ ತತ್ವ, ಆಂತರಿಕ ವಿಷಯಗಳಲ್ಲಿ ಪರಸ್ಪರ ಕೈ ಹಾಕದೇ ಇರುವುದು. ಆಂತರಿಕ ವ್ಯವಹಾರಗಳಲ್ಲಿ ಕೈ ಹಾಕದೇ ಇರೋದು ಅಂದ್ರೆ ಒಂದ್ ದೇಶ ಇನ್ನೊಂದು ದೇಶದ ವ್ಯವಹಾರಗಳಲ್ಲಿ ಕೈ ತೂರಿಸುವಂತಿಲ್ಲ, ಭಾಗಿಯಾಗುವಂತಿಲ್ಲ. ನಾನ್ ಇಂಟರ್ಫಿಯರೆನ್ಸ್ ಇನ್ ದ ಇಂಟರ್ನಲ್ ಮ್ಯಾಟರ್ಸ್, ದಟ್ ಈಸ್ ಸೆಕೆಂಡ್ ಪ್ರಿನ್ಸಿಪಲ್. ಫಸ್ಟ್ ಪ್ರಿನ್ಸಿಪಲ್, ರೆಸ್ಪೆಕ್ಟ್ ಫಾರ್ ಸಾವರಾನಿಟಿ, territorial integrity, political equality and independence of all the member states. Number 3, cooperation for mutual benefit. ಪರಸ್ಪರ ಸೌಲಭ್ಯ ಅನುಕೂಲಕ್ಕೋಸ್ಕರ ಸಹಕಾರ ಡೆವಲಪ್ ಮಾಡ್ಕೊಳ್ಳೋದು, ಪರಸ್ಪರ ಅನುಕೂಲಕ್ಕೋಸ್ಕರ ಸಹಕಾರ ವೃದ್ಧಿಸಿಕೊಳ್ಳೋದು, 7 ರಾಷ್ಟ್ರಗಳ ನಡುವೆ ಸಹಕಾರ ಹೆಚ್ಚಿಸಿಕೊಳ್ಳುವಂತೆ ಮಾಡೋದು. ಈಗ 7 ರಾಷ್ಟ್ರಗಳು ಮಾತ್ರ ಅಂತ ಅನ್ಕೋಬೇಡಿ, 8ನೇ ರಾಷ್ಟ್ರ ಅಫ್ಘಾನಿಸ್ತಾನ ಕೂಡ ಸೇರ್ಕೊಂಡಿದೆ ಇದರಲ್ಲಿ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳಲ್ಲಿ ಇತ್ತೀಚೆಗೆ ಅಫ್ಘಾನಿಸ್ತಾನನೂ ಒಂದು ಸದಸ್ಯ ರಾಷ್ಟ್ರ. ಸೊ ನೀವು ನೋಟ್ ಮಾಡ್ಕೊಳ್ಳಿ, 7 ಸ್ಥಾಪನೆ ಆದಾಗ ಸದಸ್ಯ ರಾಷ್ಟ್ರಗಳಾಗಿದ್ವು, ಮತ್ತೆ 8ನೇದು ಅಫ್ಘಾನಿಸ್ತಾನನೂ ಕೂಡ ಇದೆ. ಸೊ ಕೋಆಪರೇಷನ್ ಫಾರ್ ಮ್ಯೂಚುವಲ್ ಬೆನಿಫಿಟ್, ಪರಸ್ಪರ ಅಭಿವೃದ್ಧಿಗೋಸ್ಕರ ಸಹಕಾರ ಮಾಡಿಸ್ತಕ್ಕಂಥದ್ದು, ಸಹಕಾರಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಈ ರಾಷ್ಟ್ರಗಳ ಪ್ರಮುಖ ತತ್ವ, ಸಾರ್ಕ್ನ ಪ್ರಮುಖ ತತ್ವ. ನೆಕ್ಸ್ಟ್ 4ನೇ ತತ್ವ, ಫೋರ್ತ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ಆಲ್ ಡಿಸಿಷನ್ಸ್ ಟು ಬಿ ಟೇಕನ್ ಯುನಾನಿಮಸ್ಲಿ. ಯುನಾನಿಮಸ್ಲಿ, ಸರ್ವಾನುಮತದ ಮೂಲಕ ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಇದರ ಇನ್ನೊಂದು ಪ್ರಮುಖ ತತ್ವ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಸರ್ವಾನುಮತದ ಮೂಲಕ ತೀರ್ಮಾನ ತೆಗೆದುಕೊಳ್ಳೋದು. ನೆಕ್ಸ್ಟ್ ಲಾಸ್ಟ್ ಒನ್, ಆಲ್ ಬೈಲ್ಯಾಟ್ರಲ್ ಇಶ್ಯೂಸ್ ಟು ಬಿ ಕೆಪ್ಟ್ ಅಸೈಡ್. ದ್ವಿಪಕ್ಷೀಯ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ಬಹುಪಕ್ಷೀಯ ಸಮಸ್ಯೆಗಳನ್ನ ಮಾತ್ರ ಚರ್ಚೆ ಮಾಡೋದು. ದ್ವಿಪಕ್ಷೀಯ ಅಂದ್ರೆ 2 ರಾಷ್ಟ್ರಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ. ಎಲ್ಲಾ ರಾಷ್ಟ್ರಗಳಿಗೆ 8 ರಾಷ್ಟ್ರಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಬಹುದು. ನೆಕ್ಸ್ಟ್ ಹೆಡಿಂಗ್, ಗುರಿ ಮತ್ತು ಉದ್ದೇಶಗಳು. ನಾನು ಇಷ್ಟೊತ್ತು ಹೇಳಿದ್ದು ತತ್ವಗಳು, ಈಗ ಹೇಳಕ್ ಹೊರಟಿರೋದು ಗುರಿಗಳು ಮತ್ತು ಉದ್ದೇಶಗಳು, ಸಾರ್ಕ್ನ ಗುರಿಗಳು ಉದ್ದೇಶಗಳು. ಇದ್ ಹೇಳಕ್ ಮುಂಚೆ ಇನ್ನೊಂದ್ಸರಿ ಪ್ರಿನ್ಸಿಪಲ್ಸ್ ಹೇಳ್ಬಿಡ್ತೀನಿ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಪ್ರತಿಯೊಂದು ರಾಷ್ಟ್ರದ ಪರಮಾಧಿಕಾರ, ಪ್ರಾದೇಶಿಕ ಏಕತೆ, ರಾಜಕೀಯ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ಗೌರವಿಸುವುದು ನಂಬರ್ 1, ಮೊದಲನೇ ತತ್ವ. ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕದೇ ಇರೋದು, 2ನೇ ತತ್ವ. ಕೋಆಪರೇಷನ್, ಸಹಕಾರದ ಮೂಲಕ ಅಭಿವೃದ್ಧಿ ಸಾಧಿಸ್ತಕ್ಕಂಥದ್ದು, ಅಭಿವೃದ್ಧಿಗೋಸ್ಕರ ಸಹಕಾರ, 3ನೇ ಪ್ರಮುಖ ತತ್ವ. ಎಲ್ಲ ತೀರ್ಮಾನಗಳನ್ನ ಸರ್ವಾನುಮತದ ಮೂಲಕ ತೆಗೆದುಕೊಳ್ಳೋದು, 4ನೇ ತತ್ವ. ದ್ವಿಪಕ್ಷೀಯ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ಬಹುಪಕ್ಷೀಯ ಸಮಸ್ಯೆಗಳನ್ನ ಮಾತ್ರ ಚರ್ಚೆ ಮಾಡೋದು. ಸೇ ಫಾರ್ ಎಕ್ಸಾಂಪಲ್, ದ್ವಿಪಕ್ಷೀಯ ಅಂತ ಹೇಳಿದ್ರೆ ಭಾರತ ಪಾಕಿಸ್ತಾನದ ಸಮಸ್ಯೆ ಇಲ್ಲಿ ಚರ್ಚೆ ಮಾಡೋಂಗಿಲ್ಲ, ಅಥವಾ ಭಾರತ ಬಾಂಗ್ಲಾದೇಶದ ಸಮಸ್ಯೆ ಇಲ್ಲಿ ಚರ್ಚೆ ಮಾಡೋಂಗಿಲ್ಲ. 2 ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಚರ್ಚೆ ಮಾಡೋಂಗಿಲ್ಲ, ಎಲ್ಲಾ ದೇಶಗಳಿಗೂ ಸಂಬಂಧಪಟ್ಟ ವಿಷಯಗಳನ್ನ ಚರ್ಚೆ ಮಾಡಬಹುದು. ಈಗ ನೆಕ್ಸ್ಟ್ ಹೆಡಿಂಗ್, ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಸಾರ್ಕ್. ಸಾರ್ಕ್ನ ಗುರಿ ಮತ್ತು ಉದ್ದೇಶಗಳು. ಏನಕ್ಕೋಸ್ಕರ ಅಸ್ತಿತ್ವಕ್ಕೆ ಬಂದಿದೆ ಇದು ಅಂತ. ಮೊದಲನೇ ಉದ್ದೇಶ, ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ಸೌತ್ ಏಷ್ಯಾ. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಜನರ ಕಲ್ಯಾಣ ಸಾಧಿಸುವುದು, ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವುದು. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಜನರ ಸರ್ವತೋಮುಖ ಪ್ರಗತಿಗೋಸ್ಕರ ಅಸ್ತಿತ್ವಕ್ಕೆ ಬಂದಿದೆ, ಮೊದಲನೇ ಗುರಿ. 2ನೇ ಗುರಿ, ಇಕನಾಮಿಕ್ ಗ್ರೋತ್, ಸೋಷಿಯಲ್ ಪ್ರೋಗ್ರೆಸ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೋಸ್ಕರ ಇದು ಅಸ್ತಿತ್ವಕ್ಕೆ ಬಂದಿದೆ. ಬರ್ಕೊಳ್ಳಿ. ಮೊದಲನೇದಾಗಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ, ನಂಬರ್ 1. ನಂಬರ್ 2, ಸಾರ್ಕ್ ರಾಷ್ಟ್ರಗಳ
ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಪ್ರಗತಿಗೋಸ್ಕರ. ನೆಕ್ಸ್ಟ್ ಮೂರನೇದಾಗಿ, ಸ್ಟ್ರೆಂಥನ್ ಸೆಲೆಕ್ಟಿವ್ ಸೆಲ್ಫ್ ರಿಲಯನ್ಸ್ ಅಮಾಂಗ್ ದ ಕಂಟ್ರೀಸ್ ಆಫ್ ಸೌತ್ ಏಷ್ಯಾ. ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸ್ವಾವಲಂಬನೆನ ಹೆಚ್ಚಿಸೋದು, ಪ್ರಗತಿ ಸಾಧಿಸೋದು. ಸ್ವಾವಲಂಬನೆ ಅಂದ್ರೆ ಈ ದೇಶಗಳು ಅಭಿವೃದ್ಧಿಗೆ ತಮ್ಮನ್ನ ತಾವೇ ಅವಲಂಬಿಸೋದನ್ನ ಪ್ರಚೋದಿಸೋದು ಅಥವಾ ಬೆಂಬಲ ನೀಡ್ತಕ್ಕಂಥದ್ದು. ಸ್ವಾವಲಂಬನೆಗಾಗಿ ಬೆಂಬಲ ನೀಡ್ತಕ್ಕಂಥದ್ದು ಸೆಲ್ಫ್ ರಿಲಯನ್ಸ್. ಇನ್ನೊಂದು ದೇಶ, ಬಲಿಷ್ಠ ದೇಶಗಳ ಮೇಲೆ ಅವಲಂಬಿತವಾಗೋದನ್ನ ಕಡಿಮೆ ಮಾಡ್ಕೊಳ್ಳೋದು, ತಾವೇ ಸ್ವತಃ ಅಭಿವೃದ್ಧಿ ಆಗೋದಕ್ಕೆ ಆದ್ಯತೆ ನೀಡೋದು. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಪ್ರಿಸಿಯೇಷನ್ ಆಫ್ ಒನ್ ಅನದರ್ಸ್ ಪ್ರಾಬ್ಲಮ್ಸ್. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಮಸ್ಯೆಗಳನ್ನ ಅರಿತುಕೊಳ್ಳುವುದು ಮತ್ತು ಇವುಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನಿಸೋದು. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಮಸ್ಯೆಗಳು, ಆಲ್ಮೋಸ್ಟ್ ಆಲ್ ಬಡ ರಾಷ್ಟ್ರಗಳಿವು. ಈ ರಾಷ್ಟ್ರಗಳ ಸಮಸ್ಯೆಗಳು ಒಂದೇ ತರ ಇರುತ್ತೆ. ಇವುಗಳನ್ನ ಅರಿತುಕೊಂಡು ಅವುಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋದು. ನೆಕ್ಸ್ಟ್, ಸ್ಟ್ರೆಂಥನ್ ಕೋಆಪರೇಷನ್ ಅಮಾಂಗ್ ದೆಮ್ಸೆಲ್ಸ್ as well as with other developing countries. ಪರಸ್ಪರ ರಾಷ್ಟ್ರಗಳ ನಡುವೆ ಸಹಕಾರ ಹೆಚ್ಚಿಸುವುದು, ಅದರ ಜೊತೆಗೆ ಅಭಿವೃದ್ಧಿ ಆಗಿರೋ ರಾಷ್ಟ್ರಗಳ ಜೊತೆನೂ ಸಂಬಂಧ ಇಟ್ಕೊಳ್ಳೋದು, ಒಳ್ಳೆ ಸಂಬಂಧನ ಡೆವಲಪ್ ಮಾಡೋದು. ಹಾಗೇನೆ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಘಟನೆಗಳ ಜೊತೆನೂ ಸಹಕಾರ ಹೊಂದಿರೋದು ಇದರ ಇನ್ನೊಂದು ತತ್ವ. ಪರಸ್ಪರ ಸದಸ್ಯ ರಾಷ್ಟ್ರಗಳ ಜೊತೆ ಸಹಕಾರ, ಅಭಿವೃದ್ಧಿ ರಾಷ್ಟ್ರಗಳ ಜೊತೆ ಸಹಕಾರ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆನೂ ಸಹಕಾರ ಹೊಂದೋದು. ಬರ್ಕೊಳ್ಳಿ, ಪ್ರಾದೇಶಿಕ ಸಹಕಾರ, ಪರಸ್ಪರ ರಾಷ್ಟ್ರಗಳ ನಡುವೆ ಸಹಕಾರ, ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ಜೊತೆನೂ ಸಹಕಾರ ಹೊಂದೋದು, ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಘಟನೆಗಳ ಜೊತೆ ಸಹಕಾರ ಇಟ್ಕೊಳ್ಳೋದು. ನೆಕ್ಸ್ಟ್, ಕೊನೆ ತತ್ವ, ಮೇಂಟೈನ್ ಪೀಸ್ ಇನ್ ದ ರೀಜನ್. ಈ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪಿಸಲು ಹೆಚ್ಚಿನ ಆದ್ಯತೆ ಕೊಡೋದು, ಮೇಂಟೈನ್ ಮಾಡೋದು, ಶಾಂತಿ ಸ್ಥಾಪಿಸೋದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ. ಸೊ ಇಷ್ಟು ಉದ್ದೇಶಗಳಿಗೋಸ್ಕರ ಸಾರ್ಕ್ 1985ರಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು, ಡಿಸೆಂಬರ್ 8ರಂದು. ನೆಕ್ಸ್ಟ್, ಇದರ ಸದಸ್ಯ ರಾಷ್ಟ್ರಗಳು ಮತ್ತು ವೀಕ್ಷಕ ರಾಷ್ಟ್ರಗಳ ಪಟ್ಟಿ ತೋರಿಸ್ತೀನಿ ನಿಮ್ಗೆ. ಈಗಾಗಲೇ ಲಿಸ್ಟ್ ಮಾಡ್ಕೊಂಡಿದ್ದೀರಾ ನೀವು. 7+1 8 ಸದಸ್ಯ ರಾಷ್ಟ್ರಗಳಿವೆ. ಅಫ್ಘಾನಿಸ್ತಾನ ಅಂತ ಆಗ್ಲೇ ಬರ್ಕೊಂಡ್ರಿ ನೀವು. ಅಫ್ಘಾನಿಸ್ತಾನ ಸಾರ್ಕ್ ಸಂಘಟನೆ ಸೇರಿದ್ದು 2007ರಲ್ಲಿ. 2007ರಲ್ಲಿ ಅಫ್ಘಾನಿಸ್ತಾನ ಸೇರ್ಕೊಳ್ಳುತ್ತೆ. ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಲ್, ಪಾಕಿಸ್ತಾನ್, ಶ್ರೀಲಂಕಾ ಇದರ ಪ್ರಮುಖ ಸದಸ್ಯ ರಾಷ್ಟ್ರಗಳು 8 ಇದೆ ಇವಾಗ. ಸೊ ಆಗ್ಲೇ ಬರ್ಕೊಂಡಿದ್ದೀರಾ. ನೆಕ್ಸ್ಟ್, ವೀಕ್ಷಕ ರಾಷ್ಟ್ರಗಳು. ಈ ಸಂಘಟನೆಯ ಕಾರ್ಯಕಲಾಪಗಳನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಸ್ನೇಹಯುತ ರಾಷ್ಟ್ರಗಳು 9 ದೇಶಗಳಿವೆ. ಬರ್ಕೊಳ್ಳಿ, ವೀಕ್ಷಕ ರಾಷ್ಟ್ರಗಳು 9 ದೇಶಗಳು. ವೆರಿ ಇಂಪಾರ್ಟೆಂಟ್. 9 ಇಂಪಾರ್ಟೆಂಟ್ ಕಂಟ್ರೀಸ್: ಆಸ್ಟ್ರೇಲಿಯಾ, ಚೀನಾ, ಯುರೋಪಿಯನ್ ಯೂನಿಯನ್, ಯುರೋಪಿಯನ್ ಒಕ್ಕೂಟದ ಎಲ್ಲಾ ದೇಶಗಳು, ಜಪಾನ್, ಇರಾನ್, ಮಾರಿಷಿಯಸ್, ಮ್ಯಾನ್ಮಾರ್, ದಕ್ಷಿಣ ಕೊರಿಯಾ, USA. Once again I will repeat: Australia, China, European Union, Japan, Iran, Mauritius, Myanmar, South Korea, ದಕ್ಷಿಣ ಕೊರಿಯಾ, USA. ಇಷ್ಟು ಅಬ್ಸರ್ವರ್ ರಾಷ್ಟ್ರಗಳಿವು. ವೀಕ್ಷಕರಿವರು ಸಾರ್ಕ್ ಸಂಘಟನೆ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸ್ನೇಹಪೂರ್ವಕವಾಗಿ, ಯಾವ ತರ ಇದರ ಕಾರ್ಯಕಲಾಪಗಳಿರುತ್ತೆ ಅಂತ. ನೆಕ್ಸ್ಟ್, ಸಂಭಾವಿತ ಭಾವಿ ಸದಸ್ಯ ರಾಷ್ಟ್ರಗಳು ವೀಕ್ಷಕರಾಗಿ, ಸಂಭಾವಿತ ಭಾವಿ ಮುಂದೆ ಇವರು ವೀಕ್ಷಕರಾಗಿ ನೇಮಕ ಆಗ್ಬಹುದು. ಮ್ಯಾನ್ಮಾರ್, ಬರ್ಮಾ ಅಂತಿತ್ತಲ್ಲ, ಅದೇ ಮ್ಯಾನ್ಮಾರ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಇಂಟ್ರೆಸ್ಟ್ ಇನ್ ಅಪ್ಗ್ರೇಡಿಂಗ್ ಇಟ್ಸ್ ಸ್ಟೇಟಸ್ ಫ್ರಮ್ ದ ಅಬ್ಸರ್ವರ್ ಟು ಎ ಫುಲ್ ಮೆಂಬರ್ ಆಫ್ ಸಾರ್ಕ್. ಅಂದ್ರೆ ಮ್ಯಾನ್ಮಾರ್ ಕೂಡ ಸಾರ್ಕ್ ನ ಸದಸ್ಯ ರಾಷ್ಟ್ರ ಆಗೋದಕ್ಕೆ ಬಯಸುತ್ತೆ ಫ್ಯೂಚರ್ ಅಲ್ಲಿ. ಸಂಭಾವ್ಯ ದೇಶ ಇದು ಸೇರ್ಕೋಬಹುದು ಸಾರ್ಕ್ಗೆ. ರಷ್ಯಾ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಇಂಟ್ರೆಸ್ಟ್ ಇನ್ ಬಿಕಮಿಂಗ್ ಅನ್ ಅಬ್ಸರ್ವರ್ ಆಫ್ ಸಾರ್ಕ್. ರಷ್ಯಾ ವೀಕ್ಷಕ ರಾಷ್ಟ್ರವಾಗಿ ಇದರ ಜೊತೆ ಸೇರಲು ಬಯಸಿದೆ. ರಷ್ಯಾನು ವೀಕ್ಷಕ ರಾಷ್ಟ್ರಗಳ
ಪಟ್ಟಿಗೆ ಸೇರ್ಕೊಳ್ಳಕ್ ಇಷ್ಟಪಟ್ಟಿದೆ, ಸಂಭಾವ್ಯ ದೇಶ. ಬೇರೆ ದೇಶಗಳು, ಸೌತ್ ಆಫ್ರಿಕಾ ಆಲ್ಸೋ ಸಾರ್ಕ್ ನ ಮೀಟಿಂಗ್ಸ್ ಅಲ್ಲಿ ಭಾಗಿಯಾಗಿದೆ. ಸೊ ಈ ವಿವರಣೆ ಬರೆದ್ರೆ ಉತ್ತರ ಬಹಳ ಚೆನ್ನಾಗಿರುತ್ತೆ. ಇತರೆ ವಿದ್ಯಾರ್ಥಿಗಳಿಗಿಂತ ನಿಮ್ಮ ಉತ್ತರ ಬಹಳ ಚೆನ್ನಾಗಿರುತ್ತೆ ನೀವು ಇದನ್ನು ಫಾಲೋ ಮಾಡಿದ್ದೆ ಆದ್ರೆ. ಸಾರ್ಕ್ ಟೆಕ್ಸ್ಟ್ ಬುಕ್ ಗಿಂತ ಡಿಫರೆಂಟ್ ಆಗಿ. ಕೇಳಿಸ್ತಾ ಇದೆ ನಿಮ್ಗೆಲ್ಲ ನಾನು ಹೇಳ್ತಾ ಇರೋದು? ನೆಕ್ಸ್ಟ್ ಹೆಡಿಂಗ್, ಸಾರ್ಕ್ ನ ರಚನೆ, ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ ಸಾರ್ಕ್. ನಾವಿಷ್ಟೊತ್ತು ಚರ್ಚೆ ಮಾಡಿದ್ದು ಸಾರ್ಕ್ ನ ತತ್ವಗಳು, ಸಾರ್ಕ್ ನ ಗುರಿ ಉದ್ದೇಶಗಳು, ಸಾರ್ಕ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅನ್ನೋ ವಿಷಯಗಳು. ಅದಾದ್ಮೇಲೆ ಈಗ ಸಾರ್ಕ್ ನ ರಚನೆ ಹೇಗಿದೆ ಅಂತ. ಸಾರ್ಕ್ ನ ಕೌನ್ಸಿಲ್ ಅಂತ ಹೆಡಿಂಗ್ ಬರ್ಕೊಳ್ಳಿ. ಕೌನ್ಸಿಲ್ ಬ್ರಾಕೆಟ್ ಅಲ್ಲಿ ಪರಿಷತ್ತು ಅಂತ ಬರ್ಕೊಳ್ಳಿ. ಸಾರ್ಕ್ ನ ಅತ್ಯುನ್ನತ ಸಂಸ್ಥೆ ಇದು ಕೌನ್ಸಿಲ್ ಆಗಿದ್ದು 8 ದೇಶಗಳ ಮುಖ್ಯಸ್ಥರು, ಪ್ರಧಾನಿಗಳಾಗಿರ್ಬಹುದು, ಅಧ್ಯಕ್ಷರಾಗಿರ್ಬಹುದು, ಇದರ ಸದಸ್ಯರಾಗಿರ್ತಾರೆ ಪರಿಷತ್ನಲ್ಲಿ, ಕೌನ್ಸಿಲ್ ಅಲ್ಲಿ. At the top there is the council represented by the heads of the government of the member countries. ಎಲ್ಲ ಮೆಂಬರ್ ಕಂಟ್ರೀಸ್ ಮುಖ್ಯಸ್ಥರು ಇದರಲ್ಲಿ ಸದಸ್ಯತ್ವ ಪಡೆದಿದ್ದಾರೆ. ದ ಕೌನ್ಸಿಲ್ ಇಸ್ ದ ಅಪೆಕ್ಸ್ ಪಾಲಿಸಿ ಮೇಕಿಂಗ್ ಬಾಡಿ. ಇದು ಸಾರ್ಕ್ ನ ನೀತಿ ರೂಪಿಸ್ತಕ್ಕಂತಹ ಅತ್ಯುನ್ನತ ಸಂಸ್ಥೆ ಆಗಿರುತ್ತೆ, ಅತ್ಯುನ್ನತ ಭಾಗ. ಇದು 2 ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ. ಇಷ್ಟು ಬರ್ಕೊಳ್ಳಿ. ಕೌನ್ಸಿಲ್ ಸಾರ್ಕ್ ನ ಅತ್ಯುನ್ನತ ಮಂಡಳಿ, ಇದು ಸಾರ್ಕ್ ನ ಅತ್ಯುನ್ನತ ಅಂಗ ಕೌನ್ಸಿಲ್. ಇದರಲ್ಲಿ ಸಾರ್ಕ್ ನ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರಧಾನಿಗಳು, ಮುಖ್ಯಸ್ಥರು ಸದಸ್ಯತ್ವ ಪಡೆದಿರ್ತಾರೆ. ಟಾಪ್ at the top there is the council represented by the heads of the government of the member countries. It meets once in 2 years time. 2 ವರ್ಷಕ್ಕೊಮ್ಮೆ ಶೃಂಗಸಭೆಯಲ್ಲಿ ಮೀಟ್ ಮಾಡ್ತಾರೆ ಇವರೆಲ್ಲರೂ. ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ವಿದೇಶಾಂಗ ಮಂತ್ರಿಗಳು. ಈ ರಾಷ್ಟ್ರಗಳ ಸಾರ್ಕ್ ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರಾಗಿರ್ತಾರೆ ಅಂತ. ಇದು ಪ್ರಧಾನಿಗಳನ್ನ ಮೇಲ್ಮಟ್ಟದ ಸಂಸ್ಥೆ ಇರುತ್ತಲ್ಲ ಅದಕ್ಕೆ ಸಹಾಯಕವಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಇಟ್ ಇಸ್ ಟು ಅಸಿಸ್ಟ್ ದ ಕೌನ್ಸಿಲ್. ಕೌನ್ಸಿಲ್ ನಂತರದ ಸ್ಥಾನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿ ಮಂಡಲದ ರೀತಿ ಇರುತ್ತೆ. ಇಟ್ ರೆಪ್ರೆಸೆಂಟೆಡ್ ಬೈ ಫಾರಿನ್ ಮಿನಿಸ್ಟರ್ಸ್ ಆಫ್ ಮೆಂಬರ್ ಕಂಟ್ರೀಸ್. 8 ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳನ್ನೊಳಗೊಂಡಂತಹ ಮಂತ್ರಿ ಮಂಡಲ. ಇಟ್ ಇಸ್ ಟು ಅಸಿಸ್ಟ್ ದ ಕೌನ್ಸಿಲ್. ಕೌನ್ಸಿಲ್ಗೆ ಸಹಾಯಕರಾಗಿ ಇವರು ಇರ್ತಾರೆ, ಅಸಿಸ್ಟ್ ಮಾಡ್ತಾರೆ. ಎಲ್ಲ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳು ಇದರ ಸದಸ್ಯರು. 2ನೇ ಅಂಗ ಇದು. ಇದರ ಮುಖ್ಯ ಕೆಲಸ ನೀತಿಗಳನ್ನ ರೂಪಿಸೋದು, ಫಾರ್ಮುಲೇಷನ್ ಆಫ್ ಪಾಲಿಸಿ. ಸಾರ್ಕ್ ನ ನೀತಿ, ಸಾರ್ಕ್ ಯಾವ ಉದ್ದೇಶಗಳನ್ನ ಈಡೇರಿಸಬೇಕು, ಏನ್ ನೀತಿಗಳನ್ನ ಪಾಲಿಸಬೇಕು ಅನ್ನೋದನ್ನ ಇವರೇ ಫಾರ್ಮುಲೇಟ್ ಮಾಡ್ತಾರೆ, ರೂಪಿಸ್ತಾರೆ. ಸಾರ್ಕ್ ನ ನೀತಿ ರೂಪಿಸೋದು, ಸಾರ್ಕ್ ನ ಕಾರ್ಯಗಳನ್ನ ಪರೀಕ್ಷಿಸೋದು, ರಿವ್ಯೂ ಮಾಡೋದು, ಡಿಸೈಡಿಂಗ್ ನ್ಯೂ ಏರಿಯಾಸ್ ಆಫ್ ಕೋಆಪರೇಷನ್, ಸಹಕಾರದ ಹೊಸ ಏರಿಯಾಗಳನ್ನ ನಿರ್ಧಾರ ಮಾಡೋದು, ಸಹಕಾರದ ವಿವಿಧ ಕ್ಷೇತ್ರಗಳನ್ನ ಗುರುತಿಸೋದು ಈ ರಾಷ್ಟ್ರಗಳ ನಡುವೆ. ನೆಕ್ಸ್ಟ್ ಚಾಕ್ಔಟ್ ಅಡಿಷನಲ್ ಮೆಕ್ಯಾನಿಸಮ್. ಸಾರ್ಕ್ ನ ಪ್ರಗತಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಇತರೆ ಅಂಶಗಳನ್ನ ಇದಕ್ಕೆ ಸೇರಿಸಬೇಕಾ ಅನ್ನೋದನ್ನ ಡಿಸೈಡ್ ಮಾಡೋದು. ಡಿಸೈಡ್ ಅಬೌಟ್ ಜನರಲ್ ಇಶ್ಯೂಸ್ ಆಫ್ ಕಾಮನ್ ಇಂಟ್ರೆಸ್ಟ್ ಆಫ್ ದ ಸಾರ್ಕ್ ಮೆಂಬರ್ಸ್. ಸಾರ್ಕ್ ದೇಶಗಳ ಸಮಾನ ಸಮಸ್ಯೆಗಳನ್ನ ನಿರ್ಧರಿಸಿ ಅವುಗಳಿಗೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಇಷ್ಟು ಕೆಲಸಗಳನ್ನ ಇವ್ರು ಮಾಡ್ತಾರೆ. ನೆಕ್ಸ್ಟ್ ಇದ್ರ ಜೊತೆಗೆ ಸ್ಥಾಯಿ ಸಮಿತಿಗಳಿರುತ್ತೆ. ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ. ಇದು 3ನೇದಾಗಿ. ಮೊದಲನೇದಾಗಿ ಕೌನ್ಸಿಲ್, 2ನೇದಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, 3ನೇದಾಗಿ ಸ್ಥಾಯಿ ಸಮಿತಿಗಳು. ಈ ಸಮಿತಿಗಳು ಸಾರ್ಕ್ ನ ಕಾರ್ಯಕ್ರಮಗಳನ್ನು ರೂಪಿಸೋದು,
ಆಮೇಲೆ ಆ ಕಾರ್ಯಕ್ರಮಗಳನ್ನ ಮಾನಿಟರ್ ಮಾಡೋದು, ಮಾನಿಟರ್ ಇನ್ ದ ಸೆನ್ಸ್ ಪರೀಕ್ಷೆ ಮಾಡ್ತಕ್ಕಂಥದ್ದು, ನಿರ್ಧರಿಸ್ತಕ್ಕಂಥದ್ದು, ಸಹಕಾರಕ್ಕೋಸ್ಕರ ತೆಗೆದುಕೊಳ್ತಕ್ಕಂಥ ಸ್ಟೆಪ್ಸ್ ಅನ್ನ ಹೇಳ್ತಕ್ಕಂಥದ್ದು, ಆಮೇಲೆ ಇದಕ್ಕೆ ಬೇಕಾದಂತಹ ಹಣಕಾಸಿನ ನೆರವಿನ ಬಗ್ಗೆ ನಿರ್ಧಾರ ಮಾಡ್ತಕ್ಕಂಥದ್ದು. ಇಷ್ಟು ಕೆಲಸಗಳನ್ನ ಸ್ಥಾಯಿ ಸಮಿತಿಗಳು ಮಾಡುತ್ತೆ. ನೀವು ಬರೆಯುವಾಗ ಸಾರ್ಕ್ ನ 3ನೇ ಪ್ರಮುಖ ಅಂಗ ಸಂಸ್ಥೆಗಳಾಗಿ ಇದರ ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿಗಳು ಕೆಲಸ ನಿರ್ವಹಿಸುತ್ತೆ ಅಂತ ಬರಿಬೇಕು. ಅದ್ರ ಜೊತೆಗೆ ಪ್ರೋಗ್ರಾಮಿಂಗ್ ಕಮಿಟೀಸ್ ಅಂತ ಇರುತ್ತೆ, ಕಾರ್ಯಕ್ರಮ ಸಮಿತಿಗಳು. ಸಾರ್ಕ್ ನ ಕಾರ್ಯಕ್ರಮಗಳನ್ನ ಅಫಿಷಿಯಲ್ ಆಗಿ ನಿರ್ಧರಿಸ್ತಕ್ಕಂಥದ್ದು. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ ದ ಸೀನಿಯರ್ ಅಫಿಷಿಯಲ್ಸ್ ಆಫ್ ದ ಮೆಂಬರ್ ಗವರ್ಮೆಂಟ್ಸ್. ಸರ್ಕಾರದ ಮುಖ್ಯ ಅಧಿಕಾರಿಗಳ ಹಂತದ ಅಧಿಕಾರಿಗಳಿರ್ತಾರೆ ಇದರಲ್ಲಿ. ಇವ್ರ ಕೆಲಸ ಸಾರ್ಕ್ ನ ಆಯವ್ಯಯವನ್ನ ಸ್ಕ್ರೂಟನೈಸ್ ಮಾಡ್ತಕ್ಕಂಥದ್ದು. ಇದರ ವಾರ್ಷಿಕ ಕಾರ್ಯನಿರ್ವಹಣಾ ವರದಿನ ರೆಡಿ ಮಾಡ್ತಕ್ಕಂಥದ್ದು. ಹಾಗೇನೆ ಇತರ ಎಲ್ಲ ಸಮಿತಿಗಳ ಮೇಲುಸ್ತುವಾರಿನ ನೋಡ್ಕೊಳ್ಳೋದು. ಶಾರ್ಟ್ ಆಗಿ ಹೇಳೋದಾದ್ರೆ, ಸಾರ್ಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದಕ್ಕೆ ಏನೇನ್ ಸಂಪನ್ಮೂಲ ಬೇಕಾಗುತ್ತೆ, ಯಾವ ತರ ಕಾರ್ಯಕ್ರಮ ರೂಪಿಸ್ಬೇಕು, ಅವನ್ನೆಲ್ಲ ಈ ಪ್ರೋಗ್ರಾಮ್ ಕಮಿಟಿ ಚಾಕ್ಔಟ್ ಮಾಡುತ್ತೆ. ಅದ್ರ ಜೊತೆಗೆ ಟೆಕ್ನಿಕಲ್ ಕಮಿಟಿ ಇರುತ್ತೆ, ತಾಂತ್ರಿಕ ಸಮಿತಿ. ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಸೆಕ್ರೆಟರಿಯೇಟ್ ಅಂತ ಇರುತ್ತೆ. ಸೆಕ್ರೆಟರಿಯೇಟ್ ಕಾರ್ಯಾಲಯ ಬರ್ಕೊಳ್ಳಿ, ಕಾರ್ಯಾಲಯ. ಈ ಸ್ಥಾಯಿ ಸಮಿತಿಗಳೆಲ್ಲ ಇಂಪಾರ್ಟೆನ್ಸ್ ಕೊಡಿಲ್ಲ ಅಂತ ಹೇಳಿದ್ರು, ಸೆಕ್ರೆಟರಿಯೇಟ್ ಬಹಳ ಇಂಪಾರ್ಟೆಂಟ್. ಇದು ನೇಪಾಳದ ರಾಜಧಾನಿ ಕಠ್ಮಂಡುನಲ್ಲಿದೆ ಸಾರ್ಕ್ ನ ಕಾರ್ಯಾಲಯ. ದ ಸೆಕ್ರೆಟರಿಯೇಟ್ ಈಸ್ ಹೆಡೆಡ್ ಬೈ ದ ಸೆಕ್ರೆಟರಿ ಜನರಲ್. ಇದರ ಮುಖ್ಯಸ್ಥರನ್ನ ಸೆಕ್ರೆಟರಿ ಜನರಲ್ ಅಂತ ಕರೀತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಎಲ್ಲಾ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳು ಅಪಾಯಿಂಟ್ ಮಾಡ್ತಾರೆ. ಸಾರ್ಕ್ ನ ಕಾರ್ಯಕ್ರಮಗಳ ಮಧ್ಯೆ ಸಹಕಾರ ಮೂಡಿಸ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮತ್ತೆ ಅದನ್ನ ಗಮನಿಸ್ತಕ್ಕಂಥ ಕೆಲಸ ಮುಖ್ಯವಾಗಿ ಇವರೇ ಮಾಡ್ತಾರೆ, ಸೆಕ್ರೆಟರಿ. ಸಾರ್ಕ್ ನ ಸಭೆಗಳನ್ನ ನಿರ್ಧಾರ ಮಾಡೋದು ಇವರೇನೆ. ಹಾಗೇನೆ ಇವರು ವರ್ಕ್ಸ್ ಅಸ್ ಕಮ್ಯುನಿಕೇಶನ್ ಲಿಂಕ್ ಬಿಟ್ವೀನ್ ಸಾರ್ಕ್ ಅಂಡ್ ಅದರ್ ಇಂಟರ್ನ್ಯಾಷನಲ್ ಫೋರಮ್ಸ್. ಸಾರ್ಕ್ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಈಗ ಸಾರ್ಕ್ ಏರಿಯಾಸ್ ಆಫ್ ಕೋಆಪರೇಷನ್, ಯಾವ್ಯಾವ ಏರಿಯಾದಲ್ಲಿ ಕೋಆಪರೇಷನ್, ಸಾರ್ಕ್ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೆ ಅಂತ. ಸಾರ್ಕ್ ನ ಪ್ರಮುಖ ಕೆಲಸಗಳು ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುತ್ತೆ? ಅಗ್ರಿಕಲ್ಚರ್ ಅಂಡ್ ಬಯೋಟೆಕ್ನಾಲಜಿ, ಕೃಷಿ ಮತ್ತು ಜೈವಿಕ ತಂತ್ರಜ್ಞಾನ, ಟ್ರೇಡ್ ಅಂಡ್ ಫೈನಾನ್ಸ್, ವ್ಯಾಪಾರ ಮತ್ತು ವಾಣಿಜ್ಯ, ಶಿಕ್ಷಣ, ಇನ್ಫಾರ್ಮೇಶನ್, ಕಮ್ಯುನಿಕೇಶನ್ ಅಂಡ್ ಮೀಡಿಯಾ, ನಿಮ್ಗೆ ಗೊತ್ತಿರಬಹುದು ಸಂಪರ್ಕ ಮತ್ತು ಮಾಧ್ಯಮ, ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮಾಧ್ಯಮ, ವಿಜ್ಞಾನ ತಂತ್ರಜ್ಞಾನ, ಶಕ್ತಿ ಮತ್ತು ಪರಿಸರ, ಪ್ರವಾಸೋದ್ಯಮ, ಸಾಮಾಜಿಕ ಅಭಿವೃದ್ಧಿ, ಸಂಸ್ಕೃತಿ ಹಾಗೂ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್, ಪರಸ್ಪರ ಜನರ ನಡುವೆ ಸಂಪರ್ಕ. ಇಷ್ಟು ವಿಷಯಗಳ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತೆ. ಸಾರ್ಕ್ ನ ಏರಿಯಾಸ್ ಆಫ್ ಕೋಆಪರೇಷನ್, ಇಷ್ಟು ಏರಿಯಾಗಳ ಮಧ್ಯೆ ಸಹಕಾರ ಮೂಡಿಸೋ ಗುರಿನ ಸಾರ್ಕ್ ಹೊಂದಿದೆ. ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಮೂಡಿಸ್ತಕ್ಕಂಥ ಗುರಿಯನ್ನ ಸಾರ್ಕ್ ಹೊಂದಿದೆ. ಯಾವ್ಯಾವ ಕ್ಷೇತ್ರಗಳು? ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಅಗ್ರಿಕಲ್ಚರ್ ಅಂಡ್ ಬಯೋಟೆಕ್ನಾಲಜಿ, ಕೃಷಿ ಮತ್ತು ಜೈವಿಕ ತಂತ್ರಜ್ಞಾನ, ವ್ಯಾಪಾರ ಮತ್ತು ಹಣಕಾಸು, ಶಿಕ್ಷಣ, ಮಾಹಿತಿ ಸಂಪರ್ಕ ಮತ್ತು ಮಾಧ್ಯಮ, ವಿಜ್ಞಾನ ತಂತ್ರಜ್ಞಾನ, ಶಕ್ತಿ ಮತ್ತು ಪರಿಸರ, ಪ್ರವಾಸೋದ್ಯಮ, ಸಾಮಾಜಿಕ ಅಭಿವೃದ್ಧಿ, ಕಲ್ಚರ್ ಮತ್ತೆ 1-to-1 ಪೀಪಲ್ ಕಾಂಟ್ಯಾಕ್ಟ್ಸ್. ಇಷ್ಟು ವಿಷಯಗಳ ಬಗ್ಗೆ ಸಹಕಾರ ಮೂಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದ್ರ ಜೊತೆಗೆ ಟ್ರೇಡ್ ಅಂಡ್ ಫೈನಾನ್ಸ್ಗೂ ಇಂಪಾರ್ಟೆನ್ಸ್ ಕೊಡುತ್ತೆ. ಸಾರ್ಕ್ ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆನೂ ಮುಖ್ಯ ಪಾತ್ರ ವಹಿಸುತ್ತೆ. ಇದು ರಾಜಕೀಯ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ರಾಷ್ಟ್ರಗಳ ನಡುವೆ. ಫಾರ್ ಎಕ್ಸಾಂಪಲ್, ಕಾಶ್ಮೀರ್ ಇಶ್ಯೂನ ಬಗೆಹರಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಇದು, ಆದ್ರೆ ಇನ್ನೂ ಬಗೆಹರಿಸಕ್ ಆಗಿಲ್ಲ. ಅದ್ರ ಜೊತೆಗೆ ಸಾರ್ಕ್ ರಾಷ್ಟ್ರಗಳ ಜೊತೆ ಹಲವಾರು ಅಗ್ರಿಮೆಂಟ್ಸ್, ಒಪ್ಪಂದಗಳನ್ನ ಕೂಡ ಮಾಡ್ಕೊಳ್ತಾ ಇರುತ್ತೆ. ಇದೇನೇನು ಒಪ್ಪಂದಗಳನ್ನ ಮಾಡ್ಕೊಂಡಿದೆ, ಇದರ